ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಅತ್ಯಾಪ್ತ ಪ್ರದೋಷ್ ಸಲ್ಲಿಸಿರೋ ಮಾಫಿ ಸಾಕ್ಷಿ ಅರ್ಜಿ ದಾಸನಿಗೆ ಸಂಕಷ್ಟ ತಂದಿಟ್ಟಿದೆ. ಕೊಲೆ ಆರೋಪಿ ದರ್ಶನ್ ಪರ ವಾದ ಆಲಿಸಬೇಕೆಂಬ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ದರ್ಶನ್ ನಿದ್ದೆಗೆಡಿಸಿರುವ ಅತ್ಯಾಪ್ತನ ಮಾಫಿ ಸಾಕ್ಷಿ ಅರ್ಜಿ. ಡೆವಿಲ್ ಪರ ವಕೀಲರ ಆಕ್ಷೇಪಣೆ ತಿರಸ್ಕರಿಸಿದ ಕೋರ್ಟ್. ಮಾಫಿ ಸಾಕ್ಷಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನೇನಾಯ್ತು ಅಂತ ಸತ್ಯ ಹೇಳ್ತೇನೆಂದು ಪ್ರದೋಷ್ ಸಲ್ಲಿಸಿರೋ ಮಾಫಿ ಸಾಕ್ಷಿ ಅರ್ಜಿ ದರ್ಶನ್ಗೆ ಕಂಟಕ ತಂದಿಟ್ಟಿದೆ. ಯಾಕಂದ್ರೆ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ಸಹ ಆರೋಪಿಗಳು ಅಂದ್ರೆ ದರ್ಶನ್ ಸೇರಿ 16 ಮಂದಿಯ ವಾದವನ್ನು ಆಲಿಸಬೇಕೆಂದು ದರ್ಶನ್ ಪರ ವಕೀಲರು ಮುಂದಿಟ್ಟಿದ್ದ ವಾದವನ್ನ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ ತಿರಸ್ಕೃತಗೊಳಿಸಿದೆ. ಪ್ರದೋಷ್ ಅರ್ಜಿಯ ಬಗ್ಗೆ ಕೋರ್ಟ್ ಇನ್ನೂ ತೀರ್ಮಾನಿಸಿಲ್ಲ. ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬೇಕೋ ಬೇಡವೋ ಕಾನೂನಿನಂತೆ ತೀರ್ಮಾನಿಸಲಾಗುತ್ತದೆ. ಪ್ರದೋಷ್ ಅರ್ಜಿಗೆ ದರ್ಶನ್ ಸೇರಿ ಇತರೆ ಆರೋಪಿಗಳ ವಾದ ಆಲಿಸಬೇಕಿಲ್ಲ. ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವ 59ನೇ ಸೆಷನ್ಸ್ ನ್ಯಾಯಾಲಯದ ಜಡ್ಜ್ ದರ್ಶನ್ ಸೇರಿ ಸಹ ಆರೋಪಿಗಳ ವಕೀಲರ ಮನವಿಯನ್ನ ತಿರಸ್ಕೃತಗೊಳಿಸಿದ್ದಾರೆ. ಈ ವಿಚಾರಣೆ ವೇಳೆ ದರ್ಶನ್ ಸೇರಿದಂತೆ 7 ಆರೋಪಿಗಳು ವಿಸಿ ಮೂಲಕ ಹಾಜರಾಗಿದ್ರು. ಪ್ರದೋಷ್ ಸಲ್ಲಿಸಿರುವ ಮಾಫಿ ಅರ್ಜಿ ಸಾಕ್ಷಿ ದರ್ಶನ್ನ ನಿದ್ದೆ ಕಸ್ತಿದೆ. ಜೈಲಿನಲ್ಲಿ ಟೆನ್ಷನ್ನಲ್ಲಿಯೇ ದಚ್ಚು ಕಾಲ ಕಳೆಯುತ್ತಿದ್ದಾನೆ. ನಿನ್ನೆ ರಾತ್ರಿ ತಡವಾಗಿ ನಿದ್ರೆಗೆ ಜಾರಿದ್ದ ಆರೋಪಿ ದರ್ಶನ್ ಮುಂಜಾನೆ ಬೇಗ ಎದ್ದು ಕೆಲ ಹೊತ್ತು ವಾಕಿಂಗ್ ಮಾಡಿದ್ರು. ಸಂಕಷ್ಟ ಪರಿಹಾರಕ್ಕೆ ಜೈಲಿನಲ್ಲಿಯೇ ದೇವರ ಮೊರೆ ಹೋಗಿದ್ದು ಫೋಟೋಗೆ ನಮಸ್ಕರಿಸಿದ್ದಾನೆ. ಸಹಬಂದಿಗಳ ಜೊತೆಗೂ ಮಾತನಾಡದೆ ಏಕಾಂಗಿಯಾಗಿದ್ದಾನೆ. ಆದ್ರೀಗ ಆರೋಪಿಗಳ ವಾದ ಆಲಿಸಬೇಕೆಂದು ಕೋರಿದ್ದ ಅರ್ಜಿಯು ತಿರಸ್ಕಾರ ಆಗಿರೋದು ಡೆವಿಲ್ಗೆ ದಂಗು ಬಡಿಸಿದಂತಾಗಿದೆ. ಆನೇಕಲ್ನಿಂದ ರಾಮು ಜೊತೆ ರಮೇಶ್, ಟಿವಿ9 ಬೆಂಗಳೂರು.